ಫೈನ್ ಕಟ್ತೀನಿ ಅಂದ್ರೆ ಬಿಡಲಿಲ್ಲ. ಕಾಲಕ್ಕೆ ಬೀಳೋದನ್ನು ಬಾಗಿ ಕಂಡ್ರು ಕೋರ್ಟ್ಗೆ ಹೋಗಿ ಕಾರ್ ತಗೋ ಅಂತ ಅಂದ್ಬಿಟ್ರು. ಏನೋ ಮಾಡೋದು ನಾನು ಅಷ್ಟು ದಿನ ಕಾರಲ್ಲೇ ಇದ್ರೆ ಕಾರ್ಗೆ ಏನಾಗೋಗುತ್ತೋ ಅಂತ ಭಯ ಆಗೋಕೆ ಶುರು ಆಗೋಗಿದೆ ಕಂಡ್ರು. ಸ್ಟೇಷನಲ್ಲೇ ಇದ್ರೆ ಏನು ತೊಂದರೆ ಆಗುತ್ತೋ? ಹೋದ್ ಸರಿ ನೋಡಿಲ್ವೇನೋ ಇಂಜಿನ್ನೇ ಹೊಡೆದಾಕ್ಬಿಟ್ಟಿದ್ರು. ಈ ಸತಿ ಅದೇನು ಹೊಡೆದಾಕ್ತಾರ ಏನೋ. ಅದೊಂದು ಅವ್ರು ಹೇಳ್ದಂಗೆಲ್ಲ ಕೇಳಬೇಕು ಗುರು. ಟೀ ತಗೊಂಬಂದ್ರೆ ತಗೊಂಬರ್ಬೇಕು, ಅದು ತಗೊಂಬಂದ್ರೆ ತಗೊಂಬರ್ಬೇಕು, ಅದನ್ನ ಅಲ್ಲಿ ಇಡು ಅಂದ್ರೆ ಇಡಬೇಕು. ಹೆಂಗ್ ಆಡ್ತಾರೆ ಗೊತ್ತೇನೋ. ಸೂರ್ಯ, ನಿನ್ನ ತಮ್ಮ ಬರ್ತಾವ್ ನೋಡು. ಏಯ್ ಯಾಕಪ್ಪ ಅಡ್ಡಕ್ಕೆಲ್ಲ ಬರ್ತೀಯ ನೀನು? ಅದು ಕೆಲ್ಸಗಳಲ್ಲಿ ಯಾಕೋ ಬಿಟ್ಟು ಬಂದೆ? ಕೆಲ್ಸಕ್ಕೆ ಹೋಗಿದ್ದೆ, ಆದ್ರೆ ಅದಕ್ಕೆ ಫೋನ್ ಮಾಡಿ ಇಲ್ಲಿ ಬರಕ್ಕೆ ಹೇಳಿದ್ರು. ವಾ, ಆ ಪೌಡ್ರ್ ಬಂದು ಇನ್ನೇನಂತೆ ಕೋಳು? ರೋಹಿಣಿ ಅದ್ಗೆ ಅಲ್ವೋ, ಮೀನಾ ಅದ್ಗೆ. ಲೇ ಆ ಕಡೆ ತಿರ್ಗ. ಏನಿನ ಯಾಕೆ ಹೇಳ್ತಾ ಇದೆಯಾ? ಏನೈತೆ? ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೆಯಮ್ಮ? ನೀವು ಕುಡ್ದಿಲ್ಲ ಅಂತ ಎಷ್ಟೇ ಹೇಳಿದ್ರು ನಾ ನಿಮ್ಮನ್ನ ನಂಬಲಿಲ್ಲ. ತಪ್ಪು ಮಾಡ್ಬಿಟ್ಟೆ ರೀ. ಸಾರಿ ಸೂರ್ಯ, ನಾನು ನಿನ್ನ ನಂಬಲಿಲ್ಲ ಕಣೋ. ಅದೇನದು? ನಾನು ಹೇಳಿದಾಗ ನಮ್ದೇ ಇದ್ದವ್ರು ಇವಾಗ ನಂಬಿಟ್ಟಿರೋದು. ಸೂರ್ಯ ಕುಡ್ದಿಲ್ಲ ಅನ್ನೋದನ್ನ ಅದಕ್ಕೆ ಪ್ರೂವ್ ಮಾಡಿದ್ದಾರೆ. ಆ ಬಾರ್ಗ್ ಹೋಗಿ ಅಲ್ಲಿನ CCTV ಫುಟೇಜ್ ನನಗೆ ಕಳ್ಸಿದ್ದಾರೆ. ಸೋಷಿಯಲ್ ಮೀಡಿಯಾ ಇರೋ ವಿಡಿಯೋ ಎಡಿಟ್ ಆಗಿರೋದು ಕಣೋ. ಒರಿಜಿನಲ್ ವಿಡಿಯೋ ಅದಕ್ಕೆ ತಂದಿದ್ದಾರೆ. ಆ ವಿಡಿಯೋ ಮಾಡಿದವನು ಇದ್ರಲ್ಲೇ ಇದ್ದಾನೆ ನೋಡು. ಲೋ ಕಾಗೆ ಸುಬ್ಬು ಕಣ. ಎಲ್ರು ಸೇರಿ ಇವ್ರನ್ನ ಟ್ರಾಪ್ ಮಾಡಿದ್ದಾರೆ. ನನ್ ಗಂಡ ನಿರಪರಾಧಿ. ನೀವಷ್ಟು ಸರಿ ನಾನು ಕುಡ್ದಿಲ್ಲ ಅಂತ ಹೇಳಿದ್ರು. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಎಲ್ರು ಹಾಗೆ ನಾನು ಮಾತಾಡ್ಬಿಟ್ಟೆ. ಸಾರಿ ರೀ. ಏ ರಿಪೀಟ್ ತಿರ್ಗ. ತಿರ್ಗ. ಸಾರಿ ರೀ. ಏಯ್, ಕೆಟ್ಟೋಗಿರೋ ಟೇಪ್ ರೆಕಾರ್ಡರ್ ತರ, ನಿಂತೋಗಿರೋ ಗಡಿಯಾರ ತರ ಒಂದೇ ಒಂದು ಪದನ ಹೇಳಿದ್ದನ್ನು ಹೇಳ್ತಾನೆ ಇದೆಯಲ್ಲೇ. ನೀವಷ್ಟು ಹೇಳಿದ್ರು ಸುಳ್ಳು ಹೇಳಲ್ಲ ಅನ್ನೋದು ತಲೆಗೆ ಬರ್ಲಿಲ್ಲ ನೋಡಿ. ನನಗೂ ಅದೇ ಓಮ ಬೇಜಾರಾಗಿದ್ದು. ಪ್ರಪಂಚನೇ ನನ್ನನ್ನು ಸುಳ್ಳ ಅಂದು ನನಗೆ ಬೇಜಾರಾಗಲ್ಲ. ನಿನಗಿರೋ 2 ಕಿವಿನಲ್ಲಿ ಒಂದೇ ಒಂದು ಕಿವಿ ನನ್ನನ್ನು ನಂಬಿದ್ದಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ ಕಣೆ. ನನ್ ಜೊತೆ ಇಡೀ ಪ್ರಪಂಚನೂ ನಂಬೇಕು ರೀ. ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕು. ನಿಮ್ ಬಗ್ಗೆ ತಪ್ಪಾಗಿ ಮಾತಾಡಿದ ಪ್ರತಿಯೊಬ್ರಿಗೂ ನೀವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗ್ಬೇಕು. ಅಣ್ಣ ಮೊಬೈಲ್ ಕೊಡಿ. ರವಿ, ಈ ವಿಡಿಯೋನ ನೆಟ್ಟಲ್ಲಿ ಹಾಕಿ ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಸರಿ ಅದಕ್ಕೆ. ಹೌದು ಸೂರ್ಯ, ನಿನ್ ಮನ್ಸಲ್ಲಿರೋದನ್ನ ಹಾಗೆ ಮಾತಾಡು. ಈ ವಿಡಿಯೋ ಜೊತೆ ಅದನ್ನು ಪೋಸ್ಟ್ ಮಾಡೋಣ. ಅನ್ಯಾಯ ಆಗಿರೋದು ನಿನ್ಗೆ. ನೀನ್ ಮಾತಾಡ್ದಾಗ್ಲೆ ಆ ನೋವು ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗೋದು. ನೀನ್ ಬಾ ಮಾತಾಡು. ಅದೆಲ್ಲ ಏನು ಬೇಡ ಕಣಯ್ಯ. ನಮ್ಮ ಮನೆಯವ್ರು ನನ್ನ ನಂಬಿದ್ರೆ ಅಷ್ಟೇ ಸಾಕು. ಇಲ್ಲ, ನಿಮ್ಗಾಗಿರೋ ಅನ್ಯಾಯದ ಬಗ್ಗೆ ನೀವೇ ಮಾತಾಡ್ಬೇಕು. ನಿಮ್ ಬೆನ್ನಿಂದ ನಾನಿರ್ತೀನಿ. ಯಾವ ವಿಡಿಯೋ ನಿಮ್ ಜೀವನನ ನಮ್ಮ ಮನೆ ಮರ್ಯಾದೆನ ಹಾಳು ಮಾಡ್ತೋ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಕಳ್ಕೊಂಡಿರೋದನ್ನ ವಾಪಸ್ ಬರೋ ರೀತಿ ಮಾಡ್ಬೇಕು. ಪ್ಲೀಸ್ ಮಾತಾಡಿ. ಸೂರ್ಯ ನಿಂತ್ಕೋ ನೀನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ. ನಾನೊಬ್ಬ ಕಾರ್ ಡ್ರೈವರು. ಒಂದೆರಡು ದಿನಕ್ಕೆ ಮುಂಚೆ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಂದಿತ್ತು. ಅದರ ಪ್ರಭಾವ ಹೆಂಗಿತ್ತು ಅಂದರೆ, ಒಂದು ಇಲಿ ಮೇಲೆ ಸಿಡ್ಲು ಬಿದ್ದಂಗೆ ಆಗೋಗಿತ್ತು. ಎಲ್ಲರೂ ಬೈಕೋಬೋದು. ಅದನ್ನೇ ನೀನು ಕುಡಿದು ತೂರಾಡಿ ಕಾರ್ ಓಡಿಸಿ ಇನ್ನೊಬ್ರು ಜೀವ ತೆಗಿಯೋ ಕೆಲಸ ಮಾಡಿದ್ಯಲ್ಲೋ, ಬೊಡ್ಡಿ ಮಗಂದು ನೀನು ಹಿಂಗೆ ಆಗಬೇಕು, ನಿನಗೆ ಆಗಿದ್ದೆಲ್ಲ ಸರಿನೇ ಅಂತೆಲ್ಲ ಹೇಳ್ಕೊಬೋದು ನೀವು. ಆದರೆ ಸತ್ಯ ಮಾಡಿ ಹೇಳ್ತೀನಿ, ಅವತ್ತು ನೀವು ನೋಡಿದ ವಿಡಿಯೋ ಸುಳ್ಳು.
ನಾನವತ್ತು ಕುಡ್ದು ಇರಲಿಲ್ಲ, ಹೊಡೆದೂ ಇರಲಿಲ್ಲ. ಆದರೂ ಇಷ್ಟು ದೊಡ್ಡ ಜನಸಂಖ್ಯೆನಲ್ಲಿ ಬೆರಳು ಸಂಖ್ಯೆ ಜನ ಕೂಡ ನಾನು ನಂಬಲಿಲ್ಲ, ನಮ್ಮ ಮನೆಯವ್ರನ್ನ ಸೇರಿಸಿ. ಯಾಕಂದರೆ ನಾನು ಆವಾಗ ಕುಡಿತಾ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ಅದಕ್ಕೆ ಎಲ್ಲರೂ ನಾನು ಈ ಕೆಲಸ ಮಾಡಿರ್ಬೋದು ಅಂತ ನಂಬಿಟ್ರು. ಅನಂದ್ರ, ಸತ್ಯ ಮಾಡಿ ಹೇಳಿ. ಯಾಕಂದರೆ ಈ ವಿಡಿಯೋ ನೋಡೋರಲ್ಲಿ ಒಂದಷ್ಟು ಜನ ನನ್ನಂಗೆ ಕುಡಿಯೋರು ಇರ್ತೀರಾ. ನೀವು ಕುಡಿತೀರಿ ಅಂದ ಮಾತ್ರಕ್ಕೆ ಕುಡಿದು ಕೆಲಸ ಮಾಡ್ತೀರಾ ಅಂತನಾ? ನಾನು ಹಂಗೇನೆ 4 ಜನರ ಪ್ರಾಣನ ಅಕ್ಕಪಕ್ಕ ಹಿಂದೆ ಮುಂದೆ ಇಟ್ಕೊಂಡು ಕೆಲಸ ಮಾಡೋ ವ್ಯಕ್ತಿ ನಾನು ಇಡ್ಲಿ ವಡೆ ಸಂಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ರು ಜೀವನಕ್ಕೆ ತಿಥಿ ವಡೆ ಇಡೋ ಕೆಲಸ ಮಾಡೋದಿಲ್ಲ ನಾನು. ನನ್ನ ಕಾರು ನನಗೆ ಅನ್ನ ಹಾಕೋ ದೇವರು. ಆ ಕಾರಣ ನನ್ನ ಹೆಂಡತಿ ನನಗೋಸ್ಕರ ಹಗಲು ರಾತ್ರಿ ಹೂ ಕಟ್ಟಿ ಮಾರಿ ಅದನ್ನು ನನಗೆ ಕೊಡಿಸಿದಾಳೆ. ನಾನು ಕುಡಿದು ಕಾರ್ ಓಡಿಸ್ತಾ ಇದ್ದೆ ಅಂತ ಪೊಲೀಸವರು ನನ್ನ ಕಾರ್ನ ಸೀಸ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಆದರೆ ನಾನು ನಿಜವಾಗ್ಲೂ ಕುಡ್ದಿಲ್ಲ ಅನ್ನೋದು ನೀವೆಲ್ರಿಗೂ ಈ ವಿಡಿಯೋಯಿಂದ ಗೊತ್ತಾಗತ್ತೆ. ಒಬ್ಬ ಪೊರ್ಕಿ ನನ್ನ ಮಗ ನನ್ನ ಮೇಲಿರೋ ಸೈಡ್ಗೆ ಈ ವಿಡಿಯೋನ ಹೆಂಗೆ ಬೇಕಾಗೆ ಶೂಟ್ ಮಾಡಿಬಿಟ್ಟು ಇಷ್ಟ ಬಂದಂಗೆ ಎಡಿಟ್ ಮಾಡಿ ಎಡವಟ್ ಮಾಡಿಬಿಟ್ಟಿದ್ದಾನೆ. ಹೇಗೆ ಆ ವಿಡಿಯೋ ನೋಡಿ ನನಗೆ ಶಾಪ ಕೊಟ್ಟರು, ಹಂಗೆ ಈ ವಿಡಿಯೋ ನೋಡಿ ನನಗೆ ಆ ಶಾಪ ವಿಮೋಚನೆ ಮಾಡಿಬಿಡ್ಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ, ನನ್ನಂಗೆ ತುಂಬ ಜನ ಹಿಂಗೆ ನೋವು ತಿಂತಾ ಇದ್ದಾರೆ. ಒಂದು ವಿಡಿಯೋನೋ ಒಂದು ನ್ಯೂಸೋ ಏನೋ ಒಂದು ಬಂದರೆ ಅದು ಸರಿನಾ ತಪ್ಪ ಅಂತ ಏನು ನೋಡಿದೆ ಹಂಗೆ ಶೇರ್ ಮಾಡಿಬಿಡ್ತೀರಾ. ಯಾವುದೋ ಕೋಪನ ಅಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ತೋರಿಸ್ಕೊಂಡ್ಬಿಡ್ತೀರಾ. ಮಾಡದೇ ಇರೋ ತಪ್ಪಿಗೆ ವಂಶ ವೃಕ್ಷನೇ ಜಾಲಾಡ್ಬಿಡ್ತೀರಾ. ಅದನ್ನು ಓದೋ ನಿರಪರಾಧಿಗಳ ಮನಸ್ಥಿತಿ ಏನಾಗತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಕಮೆಂಟ್ ಮಾಡಲ್ಲ, ಶೇರ್ ಮಾಡೋದಿಲ್ಲ, ನಾನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ನಾನೇನು ಹೇಳ್ಕೊತಾ ಇಲ್ಲ, ನೀವ್ಯಾರು ಕೆಟ್ಟವರಾಗಬೇಡಿ ಅಂತ ನಿಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ ಅಷ್ಟೇ. ಆ ವಿಡಿಯೋ ನೋಡಿ ಪೊಲೀಸರು ನನ್ನ ಕಾರ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಯಾರು ನೋಡ್ತಾ ಇದ್ದೀರೋ, ಯಾರಿಗೆ ಏನು ಸಹಾಯ ಮಾಡೋ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ. ಅದರ ಶಕ್ತಿ ಇರೋರು ದಯವಿಟ್ಟು ನನಗೆ ನನ್ನ ಕಾರ್ನ ಕೊಡಿಸ್ಬಿಡಿ. ಆ ಕಾರ್ನ ನನಗೆ ಕೊಡ್ಸೋದಕ್ಕೆ ಒಂದೇ ರಾತ್ರಿಲಿ ನನ್ನ ಹೆಂಡತಿ 500 ಹಾರ ಕಟ್ಟಿ ಕೊಡಿಸಿದ್ದಾಳೆ. ಇವಳೆ ನನ್ನ ಹೆಂಡತಿ ಮೀನಾ ಅಂತ. ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನ ಹೆಂಡತಿ ಪ್ರೂವ್ ಮಾಡಿಬಿಟ್ಟಿದ್ದಾಳೆ. ಇಂಥ ಹೆಂಡತಿ ನನಗೆ ಸಿಕ್ಕಿದ್ದು ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅನ್ಸುತ್ತೆ. ಇಡೀ ಪ್ರಪಂಚ ನಮ್ಮನ್ನ ನಂಬೇಕಾಗಿಲ್ಲ, ಆದರೆ ನಾವು ಯಾರನ್ನ ನಮ್ಮ ಪ್ರಪಂಚನೇ ಇವರು ಅಂತ ಅನ್ಕೊಂಡಿರ್ತೀವೋ ಅವ್ರು ಮಾತ್ರ ನಮ್ಮನ್ನು ನಂಬಿದ್ರೆ ಸಾಕು. ಪಾಪ ಒಂದು ಹೆಣ್ಣುಡುಗಿ ಆಗಿದ್ರು ಬಾರ್ ಮುಂದೆ ನಿಂತ್ಕೊಂಡು ಅವ್ರನ್ನ ಬೇಡ್ಕೊಂಡು ಆ ಒರಿಜಿನಲ್ ವಿಡಿಯೋನ ತೊಗೊಂಬಂದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಬಿಟ್ಲು. ಸಮಸ್ಯೆ ಅಂತ ಬಂದರೆ ಮನೆಯವ್ರಂಗೆ ಬೇರೆ ಯಾರು ನಮ್ಮ ಜೊತೆ ನಿಲ್ಲಲ್ಲ. ಇಷ್ಟು ಸಹಾಯ ಮಾಡಿ ನನ್ನ ಹೆಂಡತಿಗೆ ಐ ಲವ್ ಯು ಅಂತೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅದೆಲ್ಲ ಯಾಕೋ? ಅಯ್ಯೋ ಹೌದಲ್ಲ, ಅದನ್ನೇ ಯಾಕೆ ಕೇಳಿದೆ ನಾನು. ಲೇ ರವಿಕಾಂತ್, ಅದು ಡಿಲೀಟ್ ಮಾಡ್ಬಿಡು ಅದನ್ನ. ನಾನು ಡಿಲೀಟ್ ಮಾಡಲ್ಲಪ್ಪ. ಲೇ ಒಳ ಇಲ್ಲಿ ಮರ್ಯಾದೆಗಳು ಹೋಗ್ಬಿಡ್ತದೆ. ಫೋನ್ ಕೂಡ ಆಡಲ್ಲ ಅಂದ್ರೆ